ಸೊ ಅದೊಂದು ಬೇರೆದೇ ಪ್ರಪಂಚದಲ್ಲಿ ಇದು ಬಂದಾಗಿತ್ತು. ಸಾಫ್ಟ್ ಅವಳು ಏನು ಮಾತಾಡಲ್ಲ, ಹಂಬಲ್ ಹಂಗೆ ಇದ್ದಿದ್ದು. ಅವ್ರು ಯಾವ ಕಾಮಿಡಿ ನಿಮಗೆ ಹರ್ಟ್ ಆಗಿದ್ದು ಅಂತ ಪರ್ಸನಲಿ ತುಂಬಾ ಆರ್ಡರ್ ಮಾಡಿದ್ರು, ನೋಡು ನನ್ನ ಹತ್ರ ಎಲ್ಲ ಇದನ್ನ ಇಟ್ಕೊಂಬೇಡ ಅಂತ. ಸೊ ಅವ್ರ ಹತ್ರ ಬೆಳೆ ಬೇಯ್ತಾ ಇರ್ಲಿಲ್ಲ ಗಿಲ್ಲಿದು. ನಾನು ಅನಲೈಸ್ ಮಾಡ್ತಾ ಇದೀನಿ, ಬೇರೆ ಬೇರೆ ವಿಚಾರ ಒಳಗಡೆ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದೀನಿ. ಬಟ್ ಇದನ್ನ ನನಗೆ ಅನಲೈಸ್ ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ನನ್ನ ಮಗ ಯಾರೂನು ಬಟ್ ಬೇಜಾರ್ ಮಾಡ್ಕೊಂಡಿಲ್ಲ, ನೀನ್ ಚೆನ್ನಾಗ್ ಆಡ್ ಬಂದೆ ಅಂತಾನೆ ಇದ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರ ಆಟವನ್ನು ನೀವು ನೋಡಿದ್ದೀರಿ, ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು, ರೋಲರ್ ಕೋಸ್ಟರ್ ನಡುವೆ ಅವ್ರು ಹಾಕುವಂತಹ ಡ್ರೆಸ್ ಆಗಿರಬಹುದು, ಸೊ ಎಲ್ಲಾ ಅವರ ಮಿಕ್ಸ್ಡ್ ಇಮೋಷನ್ಸ್ ಅನ್ನ ನೋಡ್ಕೊಂಡು ಬಂದಿರಿ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾನ್ವಿ ಅವರೇ ಇವತ್ತು ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಕೂಡ ಸೂಪರ್ ಆಗಿದ್ದೀನಿ. ಒನ್ ವರ್ಡ್ ಅಲ್ಲಿ ಶಾರ್ಟ್ ಆಗಿ ಹೇಳ್ದಾದ್ರೆ ಹೋಲ್ ಜರ್ನಿ ಏನ್ ಅನ್ಸ್ತು ಹೊರಗೆ ಬಂದ್ಮೇಲೆ? ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾ? ಸ್ವಲ್ಪ ಶಾರ್ಟ್ ಆಗಿ. ಓಕೆ, ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹೋಲ್ ಜರ್ನಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಹೊರ ಜಗತ್ತಿಗೆ ಅದು ಸಾಧ್ಯ ಇಲ್ಲ, ಮೊಬೈಲ್ ಇಲ್ಲದೆ, ಫ್ಯಾಮಿಲಿ ಜೊತೆ ಸಂಪರ್ಕ ಇಲ್ಲದೆ. ಸೊ ಅದೊಂದು ಬೇರೆದೇ ಪ್ರಪಂಚದಲ್ಲಿ ಇದು ಬಂದಾಗಿತ್ತು. ಓಕೆ, ಜಾನ್ವಿ ಅವರು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಮನೆಯಲ್ಲಿ ಇಡೀ ಜರ್ನಿ ನೋಡುವಾಗ ಬಿಗ್ ಬಾಸ್ಗೆ ಹೋದ್ರೆ ಒಂದ್ ಪಾಸಿಟಿವ್ ಅಥವಾ ನಮ್ಗೊಂದೇನೋ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತೀವಿ, ಬಟ್ ತುಂಬಾ ನೆಗೆಟಿವ್ ಆಗಿ ಪೋಟ್ರೆ ಆಯ್ತು ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಏನ್ ಅನ್ಸ್ತು ಅಂತ? ಓಕೆ, ನನಗೆ ಬಿಗ್ ಬಾಸ್ ಅಂದಾಗ್ಲೇ ಅದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು, ಅದನ್ನ ನಾನು ಏನ್ ಬಂದ್ರೂ ತಗೋಬೇಕಂತಾನೆ ಹೋಗಿದ್ದೆ. ಸೊ ನನ್ನ ಪ್ರಕಾರ ಅದು ಪಾಸಿಟಿವ್ ಆದ್ರೂ ಆಗ್ಬೇಕು, ನೆಗೆಟಿವ್ ಆದ್ರೂ ಆಗ್ಬೇಕು. ಏನೂ ಆಗ್ಲಿಲ್ಲ ಅಂದ್ರೇನೆ ಬಿಗ್ ಬಾಸ್ ಮನೇಲಿರೋದು ಅಪರಾಧ ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ಏನೋ ಒಂದ್ ಆಗಿದೆ ಅನ್ನೋದು ಖುಷಿ. ಅಂದ್ರೆ ದೊಡ್ಡ ಅಪರಾಧ ಅಂದ್ರೆ ಹೊರಗಡೆ ಜಗತ್ತಲ್ಲಿ ಎಲ್ರು ಕೊಲೆ ಮಾಡ್ತಾರೆ, ಇನ್ನೊಂದ್ ಮಾಡ್ತಾರೆ, ಆಸ್ತಿ ಬರೆಸ್ಕೊ ಅಂಥದ್ದು ಯಾವುದು ಅಲ್ಲಲ್ಲ. ಆ ಒಂದು ಲಿಮಿಟೇಷನ್ ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದೆ. ನನ್ನ ಬಾಯಿಂದ ಎಲ್ಲೂ ಕೂಡ ಅಂದ್ರೆ ಕೆಟ್ಟ ವರ್ಡ್ ಆಗ್ಲಿ, ಅಫೆನ್ಸಿವ್ ಪದಗಳಾಗ್ಲಿ ನಾನು ಎಲ್ಲೂ ಕೂಡ ಬಳಸಿಲ್ಲ. ಅಂದ್ರೆ ಗೆಜ್ಜೆ ಎಲ್ಲಾಡ್ಸೋದಿರ್ಬೋದು, ಮತ್ತೊಂದಿರ್ಬೋದು, ಯಾವುದೋ ಉದ್ದೇಶ ಯಾರನ್ನೋ ಹರ್ಟ್ ಮಾಡೋದು ಆಗಿರ್ಲಿಲ್ಲ. ಹೆಂಗೋ ಸ್ಟಾರ್ಟ್ ಆಗಿ ಅದು ಅಲ್ಲಿಂದ ಏನಕ್ಕೋ ಎಂಡ್ ಆಗ್ತಾ ಇತ್ತು. ಸೊ ಹಾಗಾಗಿ ಪಾಸಿಟಿವ್ ಆರ್ ನೆಗೆಟಿವ್ ನಾನು ಆಟ ಆಡಿದ್ದೀನಿ, ಒಳಗಡೆ ಸುಮ್ನಂತೂ ಇದ್ ಬಂದಿಲ್ಲ ಅನ್ನೋ ನನ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಗಿಲ್ಲಿಯವರು ಅಂತ ಬಂದಾಗ ಒಂದಷ್ಟು ಎಲ್ರಿಗೂ ಅದು ಹಾಸ್ಯವಾಗಿದ್ದ ಖುಷಿ ಆಗುತ್ತೆ, ಬಟ್ ತುಂಬಾ ಕಡೆ ಅದು ಇಡೀ ದಿನ ನೋಡೋರ್ಗೆ ಇರಿಟೇಟ್ ಆಗೋದಂತೂ ಗ್ಯಾರಂಟಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಬಿಕಾಸ್ ಅವ್ರು ನೀವು ಬೈದಾಗ್ಲೂ ಕೂಡ ಗಿಲ್ಲಿ ಪಾಪ ಇವ್ರು ಸುಮ್ನೆ ಬೈತಾರೆ ಅನ್ನೋಂಥದ್ದು ಹೊರಗಡೆ ಟ್ರೋಲ್ಗಳಾಗಿರ್ಬಹುದು, ಅವ್ರ ಪರ ತುಂಬಾ ಆಗ್ತಾ ಇತ್ತು. ಸೊ ನೀವ್ ಏನ್ ಹೇಳ್ತೀರಿ ಇದಕ್ಕೆ? ಹೌದು, ಆಕ್ಚುಲಿ 1.5 hour ಟೆಲಿಕಾಸ್ಟ್ ಆದಾಗ ನೋಡೋದಕ್ಕೂ ಇಡೀ ದಿವಸ ಇದ್ದಾಗ್ಲೂ ಅಂದ್ರೆ ಯಾವಾಗ್ಲೂ ಇರಿಟೇಟ್ ಆಗ್ತಾ ಇರ್ಲಿಲ್ಲ. ನಾವು ನಕ್ಕಿದೀವಿ ಅವನ ಜೋಕಿಗೆ ಎಲ್ಲ, ಬಟ್ ಅದೇ ಓವರ್ ಆದಾಗ ನಾವ್ ಇರಿಟೇಟ್ ಮಾಡ್ಕೋತಾ ಇದ್ವಿ. ಅಂದ್ರೆ ಹೇಳಿದ್ದೆ ಹೇಳೋದು, ನಮ್ಮನ್ನ ಕೆದಕೋದು, ಅಂದ್ರೆ ಅದೊಂದು ಸ್ಟ್ರಾಟಜಿ ಆಗಿರ್ತಿತ್ತು. ಬಂದ್ ಇರಿಟೇಟ್ ಮಾಡಿ 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 ನಮಗ್ ಕೋಪ ಬರ್ಸಿ, ಕೋಪದ ಬರ್ದಲ್ಲಿ ಏನೋ ಮಾತಾಡ್ಲಿ, ಇವ್ರು ತಪ್ಪು ಮಾಡ್ಲಿ, ಆ ತರ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಷನ್ಗೆ ಪ್ರಾಪರ್ ರಿಯಾಕ್ಷನ್ ಬಂದಾಗ್ಲೇನೆ ಅವ್ರು ಮಾಡೋ ಕಂಟೆಂಟ್ ಏನೋ ವರ್ಕ್ ಆಗೋದು. ಸೊ ಅವ್ರು ಇವಾಗ ಕಾಲ್ ಎಳ್ದು ನಾನಾಗಿರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ರಿಯಾಕ್ಟ್ ಮಾಡಿದಾಗ ಅಲ್ಲಿ ಗಿಲ್ಲಿಗೆ ಏನೋ ಸಿಗುತ್ತೆ. ನಾವೇನು ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಏನೂ ಸಿಗಲ್ಲ. ಸೊ ಒಂದ್ಸಲ ಟ್ರೈ ಮಾಡುದು, 2 ಸಲ ಟ್ರೈ ಮಾಡುದು, ಹೋಗ್ತಾ ಬರ್ತಾ ಅದೇ ಮಾಡುವಾಗ ಸಮಟೈಮ್ಸ್ ಇರಿಟೇಟ್ ಆಗ್ತಾ ಇತ್ತು. ಸೊ 24/7 ಯಾವಾಗ್ಲೂ ಏನೋ ಕಾಲ್ ಎಳಿಯೋದು ಅಥವಾ ಏನೋ ಜೋಕು, ಎಲ್ರಿಗೂ ಎಲ್ಲ ಒಂದೇ ಮೂಡ್ ಇರಲ್ಲ ಅಲ್ಲ. ಯಾವಾಗ್ಲೂ ನಾವೊಂದು ಹ್ಯಾಪಿ ಮೂಡ್ ಅಲ್ಲಿ ಇರ್ತೀವಿ ಅಥವಾ ಇನ್ನೇನೋ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇರಿಟೇಟ್ ಮಾಡಿದಾಗ್ಲೆಲ್ಲ ಕೋಪ ಆಗ್ತಿತ್ತು. ಬಟ್ ಸಮಟೈಮ್ಸ್ ನಾವು ಎಂಜಾಯ್ ಮಾಡಿದೀವಿ ಅವ್ನ ಟೈಮಿಂಗು, ಕಾಮಿಡಿ ಎಲ್ಲ. ಬಟ್ ಅದೇ ಆಗ್ಬಾರ್ದು, ಅಥವಾ ನಮ್ಮನ್ನ ಕೆಳಗ್ ಹಾಕಿ ಕಾಮಿಡಿ ಮಾಡೋದು, ತುಂಬಾ ಪರ್ಸನಲ್ ಆಗಿ ಬಂದಾಗೆಲ್ಲ ನಾವಾಗಿದ್ದು ಖರ್ಚು ಸಹಿಸ್ಕೊತಾ ಇದ್ವಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಒಳಗಡೆ, ಎಷ್ಟು ಕಂಟೆಸ್ಟೆಂಟ್ಸ್ ಗಿಲ್ಲಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು, ನೋಡು ನನ್ನ ಹತ್ರ ಎಲ್ಲ ಇದನ್ನ ಇಟ್ಕೊಂಬೇಡ ಅಂತ. ಸೊ ಅವ್ರ ಹತ್ರ ಬೆಳೆ ಬೇಯ್ತಾ ಇರ್ಲಿಲ್ಲ ಗಿಲ್ಲಿದು. ನಾವೆಲ್ಲ ಕ್ಯಾಶುಯಲ್ ಆಗಿ ತಗೊಳ್ತಾ ಇದ್ದಿದ್ರಿಂದ ನಮ್ ಜೊತೆ ಕಾಮಿಡಿ ಮಾಡ್ತಾ ಇದ್ದಾಗೆ. ಓಕೆ, ಗಿಲ್ಲಿ ಅವ್ರು ಯಾವ ಕಾಮಿಡಿ ನಿಮಗೆ ಹರ್ಟ್ ಆಗಿದ್ದು ಅಂತ ಪರ್ಸನಲಿ ತುಂಬಾ ನಿಮ್ ವಿಚಾರವಾಗಿ? ನನ್ನ ವಿಚಾರವಾಗಿ ಅಂದ್ರೆ ಏನಾಗ್ತಾ ಇತ್ತು ಅಂದ್ರೆ ಕೆಲವೊಂದೆಲ್ಲ ಟೆಲಿಕಾಸ್ಟ್ ಆದ್ರೂ ಯಾರು ಜನ ಅದನ್ನ ತಗೊಂಡಿಲ್ಲ. ಈವನ್ ನನಗೂ ಅಲ್ಲಿ ಗೊತ್ತಾಗಿಲ್ಲ. ಕಾಫಿ ಪುಡಿ ನನ್ ಕತ್ಕೊಂಡ್ಬಿಟ್ಟು ವಾಪಸ್ ಕೊಡುವಾಗ ಅವನೇನೋ ಕ್ಯಾಶುಯಲ್ ಆಗಿ ಮಾತಾಡ್ತಾ ಏನೋ ಒಂದು ಡ್ಯಾಶ್ ಪದನ ಯೂಸ್ ಮಾಡ್ತಾನೆ. ಸೊ ಅದ್ ನನಗಲ್ಲಿ ರಿಜಿಸ್ಟರ್ ಆಗಿಲ್ಲ. ಆಚೆ ಬಂದಾಗ ಹಿಂಗೆಲ್ಲ ಅನ್ನಿಸ್ಕೊಂಡು ನೀವ್ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ. ಅಂದ್ರೆ ನಾವ್ ಯಾವ್ದೋ ಬೇರೆ ಮೂಡಲ್ಲಿ ಇರ್ತೀವಿ, ಅವ್ನು ಫ್ಲೋ ಅಲ್ಲಿ ಮಾತಾಡೋದು, ಅದೇ ಬೇರೆಯವ್ರು ಮಾತಾಡಿದ್ರೆ ದೊಡ್ಡ ತಪ್ಪಾಗ್ತಾ ಇತ್ತು. ಆಚೆ ಕೂಡ ಅದು ಫುಲ್ ವೈರಲ್ ಆಗಿ ಯಾಕೆ ಹಿಂಗ್ ಮಾತಾಡಿದ್ರೆ, ಯಾಕೆ ಹಿಂಗೆ. ಬಟ್ ಅದು ಕೆಲವೊಂದೆಲ್ಲ ಹಂಗೆ ಫ್ಲೋ ಅಲ್ಲಿ ಮುಚ್ಚೋಗ್ಬಿಟ್ಟಿದೆ ಅಂತ ನನ್ಗನ್ಸುತ್ತೆ. ಮತ್ತೆ ಆ ಕಾಫಿ ಪುಡಿ ವಿಚಾರನೆ ಹೋಗ್ತಾ ಬರ್ತಾ 1 ಸಲ 2 ಸಲ ಓಕೆ ಜೋಕು, ಹೋಗ್ತಾ ಬರ್ತಾ ಅದನ್ನೇ ಹೇಳೋದು ಮಧ್ಯ. ಅಂದ್ರೆ ಅದನ್ನ ಹೆಂಗಾಗುತ್ತೆ ಅಂದ್ರೆ ತುಂಬಾ ವಾಪಸ್ ಏನಾದ್ರು ರಿಯಾಕ್ಷನ್ ಬರ್ಲಿ, ನಾವು ಜಗಳ ಆಡ್ಲಿ ಅಂತಾನೆ ಅದು ಒಂದು ಸ್ಟ್ರಾಟಜಿ
ಗಿಲಿ ಮಾಡ್ತಾ ಇದ್ದು, ಹೋಗ್ತಾ ಬರ್ತಾ ಕಾಫಿ ಪುಡಿದ್ ಹೇಳೋದು, ಮತ್ತೇನಾದ್ರೂ ನಾಮಿನೇಟ್ ಮಾಡ್ದಾಗ್ಲೂ ಅಷ್ಟೇ ನೀನ್ ಸೂಕ್ತ ಕಾರಣ ಕೊಡುತ್ತಾ 1 hour ನನ್ನ ಜೊತೆ ಜಗಳಾಡಿದಾರೆ. ಅದು ಬೇಕು ಅಂತಾರೆ, ಬೇಡ ಗಿಲ್ಲಿ ಹೋಗು. ನಾಮಿನೇಷನ್ ಮಾಡೋದು ಅದು ಎಲ್ರದ್ದು ಹಕ್ಕು, ಮತ್ತೆ ನಮ್ಮ ಅಭಿಪ್ರಾಯ ನಮ್ಗೆ ಹೆಂಗ್ ಕಾಣಿಸುತ್ತೆ ಅದು. ಸೂಕ್ತ ಕಾರಣ ಇಲ್ಲ ಅಂದ್ರೆ ಬಿಗ್ ಬಾಸ್ ಹೇಳಿರೋರು. ಬಟ್ ನಿನ್ ಸೂಕ್ತ ಕಾರಣ ಇರ್ಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಸ್ಟ್ರಾಟಜಿ ಮಾಡಕ್ ಬಂದ. ನನ್ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಬರ್ಲಿ, ಅದ್ ಇನ್ನೇನೋ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಓಕೆ, ಜಾನ್ವಿ ಅವರು ಪ್ರತಿಯೊಂದು ಪ್ರೋಮೋದಲ್ಲೂ ಕಾಣಿಸ್ಕೊಳ್ತಾ ಇದ್ರು. ಸೊ ಏನಾದ್ರು ಒಂದಾದಾಗ ಯಾವತ್ತು ಜಾನ್ವಿ ಇಲ್ಲ ಅಂತ ಹೇಳಿ ಮನೇಲಿ ಅನ್ಸಿಲ್ಲ. ಬಟ್ ಬೇರೆಯವ್ರು ನಿಮ್ಗಿಂತ ಕೂಡ ಕಂಟೆಸ್ಟೆಂಟ್ಸ್, ಧನುಷ್ ಆಗಿರ್ಬಹುದು, ಸ್ಪಂದನ ಆಗಿರ್ಬಹುದು, ಇವನ್ ರಾಶಿಕಾ ಕೂಡ ಆಗಿರ್ಬಹುದು, ಸೊ ಅಲ್ಲಲ್ಲಿ ಅವ್ರು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ನೀವು ಕೂಡ ತಗೊಳ್ತಾ ಇದ್ರಿ. ಸೊ ಈ ವಾರ ನೀವು ಹೊರಗೆ ಬರೋದಕ್ಕೆ ಏನು ಕಾರಣ ಆಯ್ತು? ಏನ್ ಅನಲೈಸ್ ಮಾಡಿದಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ನಾನು ಇನ್ನ ಅನಲೈಸ್ ಮಾಡ್ತಾನೆ ಇದ್ದೀನಿ, ನನಗೆ ಉತ್ತರನೇ ಸಿಗ್ತಾ ಇಲ್ಲ. ನೀವೇ ಹೇಳ್ದಾಗೆ ಇದನ್ನ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ. ಪ್ರತಿ ಸಲ ನಿಂದೆ ಪ್ರೋಮೋ, ನಿಂದು ಅಶ್ವಿನಿ ಅವ್ರದ್ದು ಗಿಲ್ಲಿ, ರಕ್ಷಿತಾ, ನೀವು 4 ಜನ ಬಿಟ್ರೆ ಅಲ್ಲಿ ಇನ್ಯಾರು ಕಾಣಿಸ್ಕೊತಾನೆ ಹೇಳಿಲ್ಲ. ನಿಮ್ ಗೆಜ್ಜೆದಂತೂ ಶುರುವಾದಾಗ್ಲಂತೂ ಆ ಪ್ರೋಮೋ ನೆಕ್ಸ್ಟ್ ಲೆವೆಲ್, ಏನು ಅಂತ ನೋಡಕ್ ಶುರು ಮಾಡಿದ್ರು. ಅವರದು ಒಳ್ಳೆ TRP ಕೂಡ ಬಂತು ಅಂತ ಪ್ರತಿಯೊಬ್ರು ಹೇಳೋರು. ನೀನ್ ಮಾತಾಡೋದೇ ಪ್ರೋಮೋಗೆ ಬರ್ತಾ ಇತ್ತು, ನೀನ್ ಅಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಅಷ್ಟ್ ಚೆನ್ನಾಗಿ ಕಾರಣ ಕೊಡ್ತಾ ಇದ್ದೆ, ಒಂಥರ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದ್ದೆ, ಬುಲೆಟ್ ತರ ಬರ್ತಾ ಇತ್ತು ಅಂತ. ಸೊ ಅದ್ ನೋಡಿ ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಆರ್ಡರ್ ಮಾಡಿದ್ರು, ನನ್ನ ಫ್ರೆಂಡ್ ನವ್ಯ ಮತ್ತೆ ವೆಂಕಟೇಶ್, ನೀನ್ ಹೋಗಿ ನೆಕ್ಸ್ಟ್ ನಿಂದೆ ಪ್ರೋಮೋ ಬರ್ಬೇಕು, ಪ್ರೋಮೋ ಆಗೋ ತರ ನೀವ್ ಮಾತಾಡ ಅಂತೆಲ್ಲ ಹೇಳಿದ್ರು. ಸೊ ನಾನ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗೋಗಿದೆ. ಯಾಕಂದ್ರೆ ಪೂರ್ತಿ ಅಂತೂ ಪ್ರಿಪೇರ್ ಆಗಕ್ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ, ಅವರು ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಏನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಚೆನ್ನಾಗಿ ಆಟ ಆಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು ಅಂತ ಮಾತ್ರ ಒಂದಷ್ಟು ಪ್ರಿಪೇರ್ ಆಗಂತ ಹೋಗಿದೆ. ಮೆಂಟಲಿ ಮಾತಾಡ್ಬೇಕು, ನಾನು ಚೆನ್ನಾಗಿ ಮಾತಾಡ್ಬೇಕು. ಯಾಕಂದ್ರೆ ತುಂಬಾ ಪರ್ಸನಲಿ ಜಾನ್ವಿ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಜಾನ್ವಿ ಅಂದ್ರೆ ಫುಲ್ ಸಾಫ್ಟ್, ಅವಳು ಏನು ಮಾತಾಡಲ್ಲ, ಹಂಬಲ್ ಹಂಗೆ ಇದ್ದಿದ್ದು. ಬಟ್ ನಾನ್ ಮನೇಲಿ ಹೆಂಗಿದ್ದೀನಿ ಅನ್ನೋದು ನನ್ನ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿತ್ತು, ಇಲ್ಲಿ ನಮ್ಮ ಹತ್ರ ಮಾಡ್ತಿರಲ್ಲ ಹೋಗಿ ಒಳಗಡೆ ಅಂತ. ಸೊ ಇಷ್ಟೆಲ್ಲ ಮಾಡಿದ್ರು ತುಂಬಾ ವಿಚಾರ ಸೌಂಡ್ ಆಗಿದೆ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಚೆನ್ನಾಗಿ ಆಟಾಡಿದಿರಾ ಟಾಸ್ಕ್ ಅಂತ ಬಂದಾಗ್ಲೂ ಅಂತ ಎಲ್ರು ಹೇಳ್ದಾಗ್ಲೂ ಇನ್ನು ನಾನು ಅನಲೈಸ್ ಮಾಡ್ತಾ ಇದೀನಿ. ಬೇರೆ ಬೇರೆ ವಿಚಾರ ಒಳಗಡೆ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದೀನಿ. ಬಟ್ ಇದನ್ನ ನನಗೆ ಅನಲೈಸ್ ಮಾಡ್ತಾ ಇದೀನಿ. ಬಟ್ ನನ್ಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ, ಯಾರ ಕಡೆಯಿಂದನೂ ಕೂಡ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಕೆಲವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆ ನಾನು ಇಷ್ಟು ಬೇಗ ಬಂದಿದ್ದೀನಿ ಅಂತ ಕೇಳಿದ್ರು, ಆ ಕಡೆಯಿಂದನೂ ರೆಸ್ಪಾಂಡ್ ಬಂದಿಲ್ಲ. ಸೊ ಹಂಗಾಗಿ ಹಂಗಾಗಿರ್ಬೋದಾ ಅಂತ ಫ್ರೆಂಡ್ಸ್ ಜೊತೆ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಿಂದನೂ ನಂಗೆ ಇನ್ನೂ ಹೊರಗೆ ಬರಕ್ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಒಂದು 3-4 days ಆದ್ರೂ ನಾನು ಸುಮ್ಮನೆ ಡಲ್ ಆಗಿರ್ತೀನಿ. ಅದು ಇದ್ದೇ ಇರುತ್ತಲ್ಲ, ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ. 2 ತಿಂಗಳು ಬಂದು ಏನಕ್ಕೆ ಹಿಂಗಾಯ್ತು, ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ. ಪ್ರತಿಯೊಬ್ರು ಇವಾಗ್ಲೂ ಅದೇ ಮೆಸೇಜ್ ಹಾಕ್ತಿರ್ತಾರೆ. ನಮ್ಗೆ ಶಾಕ್ ಅಂತ ಅನ್ಸುತ್ತೆ ನೀವು ಹೊರಗಡೆ ಬಂದಿರೋದು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀವು ಟಾಪ್ 5 ಇರ್ತಿದ್ರಿ ಅಂತ. ನನ್ಗೆ ಒಳಗಡೆನೂ ನನಗೂ ಒಂದು ಅಂದಾಜು ಇರ್ತಾ ಇತ್ತಲ್ವಾ. ಬೇರೆಯವ್ರನ್ನ ನಾನು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ಪಾಪ ಕೆಲವ್ರಿಗೆ ಗಾಂಚಲಿ ಪದದ ಅರ್ಥನೇ ಗೊತ್ತಿಲ್ಲ. ಅದನ್ನ ಮಿನಿಮಮ್ ಅದನ್ನ ದೊಡ್ಡ ಮಾಡಕ್ ಹೋಗ್ತಾರೆ. ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅಂದ್ರೆ ಅಷ್ಟು ನಾಲೆಡ್ಜ್ ಇಲ್ಲ ಕೆಲವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಆಟ ಆಡ್ಬೇಕು ಅಂತ ಗೊತ್ತಾಗಲ್ಲ. ಇದು ಗಾಂಚಲಿ ಪದ ಅಂತ ನೀವಂದ್ರಿ, ಅದಕ್ಕೆ ರಿಗ್ರೆಟ್ ಮಾಡ್ತೀರಾ ಇವತ್ತಿಗೆ? ಏನ್ ನಿನ್ ಗಾಂಚಲಿ ಅಂತೆಲ್ಲ ಕೇಳೋದಿದೆ ತುಂಬಾ ಸಿಟ್ಟು ಬಂದಾಗ ಅಥವಾ ಜಗಳಾಡುವಾಗ. ಅದ್ ಹೇಳ್ದೆ ಅಂತ ಎಲ್ಲಾದ್ರೂ ರಿಗ್ರೆಟ್ ಆಗಿದ್ಯಾ? ನನ್ಗೆ ರಿಗ್ರೆಟ್ ಇಲ್ಲ ಪಾಪ, ಅದು ಅವ್ರಿಗೆ ಅರ್ಥ ಆಗ್ಲಿಲ್ವಲ್ಲ ಪಾಪ ಅವ್ರಿಗೆಲ್ಲ. ಅಂದ್ರೆ ಆ ಒಂದು ಮಿನಿಮಮ್ ನಾಲೆಡ್ಜ್ ಇಲ್ವಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಆ ಪದ ಯೂಸ್ ಮಾಡಬಾರ್ದು, ಹಂಗೆ ಹಿಂಗೆ ಅಂದ್ರು. ಗಾಂಚಲಿ ಎಲ್ರು ಗಾಂಚಲಿ ಬಿಡು, ಕನ್ನಡ ಮಾತಾಡು, ಏನ್ ಎಷ್ಟು ಗಾಂಚಲಿ ನಿನ್ಗೆ ಎಷ್ಟು ಸೊಕ್ಕು ಅಂತ ನಾವು ಸಾಕಷ್ಟು ಸಾಂಗ್ ಗಳಲ್ಲೂ ವರ್ಡ್ ಇದೆ. ಜನರಲ್ ಆಗಿ ಯೂಸ್ ಮಾಡುವಂತ ಪದ, ಅದು ಮಾತಾಡ್ಬಾರ್ದು ಇದು ಮಾತಾಡ್ಬಾರ್ದು ಅಂದಾಗ ಏನಿದು ಇವರೆಲ್ಲ ಪಾಪ ಇವ್ರಿಗೆಲ್ಲ ಏನು ಅಷ್ಟೇನ ಗೊತ್ತಿರೋದು ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅದಕ್ಕೇನೆ ಸೊ ಸ್ವಲ್ಪ ಬೇಜಾರಿದೆ, ತುಂಬಾನೇ ಬೇಜಾರಿದೆ. ಮನೆಯವ್ರಿಗೂ ಬೇಜಾರಿದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ, ಎಷ್ಟು ಬೇಗ ಬಂದೆ. ಈಗ್ಲೂ ಅದೇ ಮೆಸೇಜಸ್ ಎಲ್ಲ. ಬಟ್ ಗೊತ್ತಿಲ್ಲ, ಏನೋ ಕಾರಣ ಇರ್ಬೋದೇನೋ. ಆ ಕಾರಣ ನನಗಂತೂ ಗೊತ್ತಾಗಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ ನಾನು. ಓಕೆ, ಜಾನ್ವಿ ಅವ್ರು ತುಂಬಾ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ವೀಕೆಂಡ್ ಬಂದ್ಮೇಲೆ ನೀವು ಅಳ್ತಾ ಇದ್ರಿ, ಹೊರಗಡೆ ಏನಾಯ್ತೋ ಏನೋ, ನನ್ನ ತಂದೆ ತಾಯಿ ಮತ್ ನಮ್ಮ ಅಣ್ಣ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಇವತ್ತು ಮನೆಯವ್ರು ಏನ್ ಹೇಳ್ತಾ ಇದಾರೆ? ನಿಜ, ನನ್ಗೆ ಯಾವುದೇ ವಿಚಾರ ಆಗ್ಲಿ ನನ್ನ ಬಗ್ಗೆ, ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ, ನನ್ಗೆ ನಮ್ಮ ಮನೆಯವ್ರ ರೆಸ್ಪಾನ್ಸು ಮತ್ತೆ ನನ್ನನ್ನ ತುಂಬಾ ನಂಬುವಂತ ಜೆನ್ವಿನ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವರ ರೆಸ್ಪಾನ್ಸ್ ಏನು ಅನ್ನೋದೇ ನನಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸೊಸೈಟಿಯಲ್ಲೂ ಅಷ್ಟೇ ನಮ್ಮನ್ನು ಇಷ್ಟಪಡೋ ಜನ ತುಂಬಾ ಇರ್ತಾರೆ, ಅಂದ್ರೆ ಜೆನ್ವಿನ್ ಆಗಿ ಇಷ್ಟಪಡೋರು. ಅದರ್ವೈಸ್ ಈ ಟ್ರೋಲು ಏನೇನೋ ದೂರದಲ್ಲಿ ನಿಂತ್ಕೊಂಡು ಯಾರೋ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮುಂಚಿಂದನೂ ತಲೆ ಕೆಡಿಸ್ಕೊಡಲ್ಲ. ಸೊ ಈ ಗೆಜ್ಜೆದೆಲ್ಲ ಆದಾಗ ನಮ್ಮ ಮನೇಲಿ ತುಂಬಾ ಸೆನ್ಸಿಬಲ್ ಜನಗಳು. ಏನ್ ಅನ್ಕೋತಾರೋ ಯಾಕಂದ್ರೆ ಗೆಜ್ಜೆ ಅಳ್ಳಾಡ್ಸಿದ್ದೇನು ಬೇಜಾರಿಲ್ಲ. ಬಟ್ ಇದ್ರಲ್ಲಿ ಆ ರಕ್ಷಿತಾ ವಿಚಾರ ಬಂದ್ಬಿಡ್ತು, ಏನೋ ಪದ ಬಳಕೆ ಆಗಿದ್ದು. ನಾನ್ ಮಾಡಿಲ್ಲ, ಬಟ್ ನನ್ನ ಫ್ರೆಂಡ್ ಅವ್ರು ಮಾಡಿದ್ರು, ಏನು ಮಾಡಕ್ಕಾಗಲ್ಲ, ಕೋಪದಲ್ಲಿ ಹೇಳಿರ್ತಾರೆ. ಆಮೇಲೆ ಅವರು ತಪ್ಪುಗೆ ಕ್ಷಮೆನೂ ಕೇಳಿದ್ದಾರೆ.
ಬಟ್ ಅದು ಅಷ್ಟು ದೊಡ್ಡದಾದಾಗ ನಮ್ಮ ಮನೆಯವ್ರ ರಿಯಾಕ್ಷನ್ ಏನು ಏನ್ ಅನ್ಕೋತಾರೋ ಅಷ್ಟು ಕಷ್ಟಪಟ್ಟು ಹೋಗು ಮಗುನೆಲ್ಲ ನೋಡ್ಕೋತೀವಿ ಅಂತ ಕಳ್ಸಿದ್ರು ಅಂತ ಹೇಳಿ ನಾನು ಅವರಿಗೆ ಮಗ ಏನಂದ ಈಗ? ಅವ್ನು ಈಗ್ಲೂ ಹೇಳ್ತಾನೆ, ನನ್ನ ಮಗ ಯಾರೂನು ಬಟ್ ಬೇಜಾರ್ ಮಾಡ್ಕೊಂಡಿಲ್ಲ, ನೀನ್ ಚೆನ್ನಾಗ್ ಆಡ್ ಬಂದೆ ಅಂತಾನೆ ಇದ್ ಮಾಡ್ತಾರೆ, ಏನು ತಲೆ ಕೆಡ್ಸ್ಕೊಬೇಡ, ತುಂಬಾ ಪ್ರಯತ್ನ ಪಟ್ಟಿದ್ಯಾ, ತುಂಬಾ ಚೆನ್ನಾಗ್ ಆಡಿದ್ಯಾ ಅಂತ ಹೇಳಿ ತುಂಬಾ ಖುಷಿ ಇದೆ ಅವ್ರಿಗೆ. ಏನೇನಾಗಿದೆ ಅದೆಲ್ಲ ಏನು ಮಾಡ, ನಾನು ಹೇಳ್ದಾಗ ಆ ಲಿಮಿಟೇಷನ್ ಅಲ್ಲಿ ನಾವು ಸಣ್ಣ ಪುಟ್ಟ ತಪ್ಪು ಮಾಡಕ್ ಆಗದೆ ಹೊರತು ನಾವೇನೋ ಯಾರ್ದು ಆಸ್ತಿ ಬರ್ಸ್ಕೊಂಡಿಲ್ಲ, ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಮೋಸ ಮಾಡಿಲ್ಲ. ಕೆಲವು ತಪ್ಪುಗಳಾಗುತ್ತೆ. ಆಚೆ ಇದ್ದಾಗ ಕ್ಯಾಮ್ರಾ ಇಲ್ದಾಗ ಎಲ್ರು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಾರೆ, ಅದು ಓಕೆ. ಬಟ್ ಒಂದು ಶೋ ಅಂತ ಹೋದಾಗ ನಮ್ದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನ ಮೀರಿ ತಪ್ಪುಗಳಾದಾಗ ತಿದ್ದಕ್ಕೆ ನಮ್ಮ ಮೇಷ್ಟ್ರು ಬರ್ತಾ ಇದ್ರು ವೀಕೆಂಡ್ ಅಲ್ಲಿ. ಸೊ ಅವ್ರು ಹೇಳ್ದಾಗ ನಾವು ತಿದ್ಕೊಂಡಿದೀವಿ, ಸುದೀಪ್ ಸರ್ ಹೇಳ್ದಾಗ. ಸೊ ಮನೆಯವ್ರಿಗಂತೂ ತುಂಬಾ ಖುಷಿ ಇದೆ. ನನ್ ಮಗ ಅಂತೂ ನನ್ಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಯಾಕಂದ್ರೆ ನನ್ನ ಮಗನ್ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಸ್ಕೂಲಿಗೆ ಡ್ರಾಪ್ ಮಾಡುವಾಗ ಗ್ರಂಥನ ಕೇಳ್ದೆ, ನಾನು ಚೆನ್ನಾಗಿ ಆಟ ಆಡ್ದ, ಸೂಪರ್ ಆಗಿ, ಅವ್ನು ಸೂಪರ್ ಅಂತ ಹೇಳೋದೇ ಇಲ್ಲ, ಬರೀ ತಮಾಷೆ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಾನೆ. ಬಿಗ್ ಬಾಸ್ ಹೋಗುವಾಗ್ಲೂ ಒಂದ್ ವಾರಕ್ಕೆ ಹೋಗೋದಕ್ಕೆ ಏನಕ್ಕೆ ಇಷ್ಟೊಂದು ಬಟ್ಟೆ, ಬರೀ ಹಿಂಗೆ ಅವ್ನು ನೆಗೆಟಿವ್ ಆಗಿ ತಮಾಷೆ, ಅದು ನೆಗೆಟಿವ್ ಅಲ್ಲ, ಕಾಲ್ ಎಳಿತಾ ಇದ್ದಿದ್ದೆ. ಸೀರಿಯಸ್ ಆಗಿ ನಂಗೆ ನೀನೇ ಇಷ್ಟ ಆಗ್ತಿದ್ದೀನಮ್ಮ, ಸಖತ್ತಾಗಿ ಆಟ ಆಡ್ತಿದ್ದೆ, ನಾನು ಬಿಟ್ರೆ ಯಾರು ಇಷ್ಟ ಅಂದ್ರೆ ನಿಜಮ್ಮ ಯಾರು ಇಷ್ಟ ಇಲ್ಲ ಅಂತ. ಅವ್ನು ನಂಗೆ ಹೇಳೋದು ಸೀರಿಯಸ್ ಆಗಿ ನಾನು ಕೇಳೇ ಇಲ್ಲ. ನನಗೆ ಓ ಬಿಡಪ್ಪ, ಹಾಗಾದ್ರೆ ಏನೋ ನಾನು ಚೆನ್ನಾಗಿ ಆಟ ಆಡ್ ಬಂದಿದ್ದೀನಿ ಏನೋ ಖುಷಿ ಇದೆ. ಓಕೆ, ಈ ಟ್ರೋಲ್ಗಳು ಮತ್ತೆ PR ಗಳು ಇದೆಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ನನಗೆ ಪರ್ಸ್ನಲಿ ಮಾತಾಡಿದಾಗ ಹೇಳಿದ್ದು, ಈಗ ನಾನು ಯಾರ ಬಗ್ಗೆ ಆದ್ರೂ ನೆಗೆಟಿವ್ ಆಗಿ ಇಂಟರ್ವ್ಯೂ ಕೊಡ್ತಿದ್ದಾಗ್ಲೂ ಕೂಡ ಅವರ ಟ್ರೋಲ್ ಪೇಜಸ್ ಅವ್ರು ನನಗೆ ಮೆಸೇಜ್ ಮಾಡಿ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ಸೊ ಇದು ತುಂಬಾ ಇರಿಟೇಟ್ ಆಗ್ತಾ ಇದೆ ಅಂತೆಲ್ಲ ಧಮ್ಕಿ ಹಾಕೋದು, ಮನೆ ಹತ್ರ ಬರ್ತೀವಿ ಅಂತೆಲ್ಲ ಹೇಳೋದು, ಈ ತರ ಎಲ್ಲ ಮಾಡ್ತಾರೆ ಅಂತ. ಈ PR ಗೇಮ್ ಅನ್ನೋದು ನಿಜ ಅನ್ಸುತ್ತಾ? ಜಾನ್ವಿ ಅವ್ರಿಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ, ನಾನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ನಾನು ಸೋಷಿಯಲ್ ಮೀಡಿಯಾನ ಒಬ್ರಿಗೆ ಕೊಟ್ಟಿದ್ದೆ. ಬಟ್ ಗೊತ್ತಿಲ್ಲ, ಅದು ಬಿಟ್ಟು ಪೇಡ್ ಅಂತ ಮಾಡಿಸ್ತಾರೆ ನಮ್ಮ ಬಗ್ಗೆ, ಪೇಡ್ ಮಾಡಿಸ್ತಾರೆ. ಹೌದು, ನಾನು ಕೇಳಿದೀನಿ, ಅದು ಇದೆ. ಈಗ ಏನ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಷ್ಟು ಟ್ರೋಲ್ ಆಗ್ತಿರುತ್ತೋ, ತುಂಬಾ ಜನ ಪೇಡ್ ಫಾಲೋವರ್ಸ್, ಪೇಡ್ ಲೈಕ್ಸ್, ಕಾಮೆಂಟ್ಸ್, ಮತ್ತೆ ಇನ್ನೊಬ್ರು ವಿರುದ್ಧ ಮಾಡೋದಕ್ಕೂ. ಯಾಕಂದ್ರೆ ಅವ್ರದ್ದೆಲ್ಲೋ ಡೌನ್ ಆದಾಗ ಎತ್ತದಕ್ಕೆ. ಸೊ ಅದೆಲ್ಲ ತುಂಬಾ ಇದೆ. ಬಟ್ ಅದಕ್ಕೆಲ್ಲ ತುಂಬಾ ಖರ್ಚು ಮಾಡ್ಬೇಕು. ಏನಕ್ಕೆ ಅಷ್ಟೊಂದಿಲ್ಲ. ಚೆನ್ನಾಗ್ ಆಡಿದ್ರೆ ಆರ್ಗ್ಯಾನಿಕ್ ಆಗಿ ಆಗುತ್ತೆ, ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಆರ್ಗ್ಯಾನಿಕ್ ಆಗಿ ನೆಗೆಟಿವ್ ಆಗುತ್ತೆ. ಸೊ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಂತ ನಾನು ತಲೆ ಕೆಡ್ಸ್ಕೊಳಲ್ಲ. ಬಟ್ ಆತರ ಇದೆ. ಕಲರ್ಸ್ ಅವರು ಮೇಲ್ ತಗೋಬರ್ತಾರೆ ಅವ್ರ ಚಾನೆಲ್ ಅಲ್ಲೇ ವರ್ಕ್ ಮಾಡಿದವ್ರನ್ನ ಅಂತ ನೀವು ಹೇಳಿ ಸ್ಟೇಟ್ಮೆಂಟ್ ಬಾರಿ ವೈರಲ್ ಆಯ್ತು. ಅದಕ್ಕೆ ಸುದೀಪ್ ಅವ್ರು ಬಂದು ನೀವೇ ಕೇಳ್ಕೊಂಡ್ ಬಂದಿದ್ದೀರಿ ಅಂತೆಲ್ಲ ಕೂಡ ಅಂದ್ರು. ಸೊ ನಿಮ್ಗೆ ಏನ್ ಅನ್ಸ್ದಾಗ ಆ ಮೂಮೆಂಟ್ಗೆ ಏನ್ ಅನ್ಸ್ತ? ಆ ಮೂಮೆಂಟಿಗೆ ನನ್ಗೆ ಏನಿಸ್ತಂದ್ರೆ, ಓಕೆ ಇದು ಬರ್ಬೋದು ಚರ್ಚೆಗೆ ಅಂತ. ಯಾಕಂದ್ರೆ ಅಲ್ಲಿರೋರು ಸೂರಜ್ ಆ ವಿಚಾರ ತೆಗಿತಾರೆ. ಸೂರಜ್ ತೆಗ್ದಾದ್ಮೇಲೆ ಗಿಲ್ಲಿ ಅವ್ರನ್ನೆಲ್ಲ ಅದನ್ನೆಲ್ಲ ಹೈಪ್ ಮಾಡಬೇಕು ಬಂದಾಗ ಓಕೆ ನಾನು ಉತ್ತರ ಕೊಡೋಣ ಅಂತಾನೆ ನಾನು ಅನ್ಕೊಂಡಿದ್ದೆ. ಸರ್ ಆಯ್ದಾಗ್ಲೂ ವಿಟಿ ಹಾಕಿ ಸರ್ ಅಂದೆ. ಯಾಕಂದ್ರೆ ನಾನು ಹೇಳ್ದೆ ಒಳಗಡೆ ಒಂದಷ್ಟು ಅನಲೈಸ್ ಮಾಡ್ತೀನಿ. ನಾನು ಚಾನೆಲ್ ಅಲ್ಲಿ 3 ವರ್ಷದಿಂದ ಇದ್ದೀನಿ ಕಲರ್ಸ್ ಅಲ್ಲಿ. ಸೊ ನಾನು ರಿಯಾಲಿಟಿ ಶೋನು ಮಾಡಿರೋದ್ರಿಂದ ಯಾರಾದ್ರೂ ಒಬ್ರು ಕನೆಕ್ಟ್ ಆದ್ರೆ, ಈಗ ಯಾರೋ ಒಬ್ರು ಕನೆಕ್ಟ್ ಆಗ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಒಂದು ಹೈಪ್ ಕೊಡ್ತಾರೆ ಅನ್ನೋ ತರ. ಒಂದು ಕನೆಕ್ಟ್ ಆಗ್ಬೇಕು, ಇಲ್ಲ ನಮ್ಗೆ ಫಾಲೋವರ್ಸ್ ಇದ್ದು ಸೊ ಆ ಓಟು ಬೀಳೋದು ಅದೆಲ್ಲ ಆದಾಗ ಅವ್ರನ್ನೂ ಹೈಪ್ ಮಾಡ್ತಾರೆ. ಅವ್ರು ಚೆನ್ನಾಗಿ ಆಟ ಆಡ್ಲಿ, ಆಟ ಆಡದೆ ಇರ್ಲಿ. ಸೊ ಅದು XYZ, ಸ್ಪಂದನ ಇರ್ಬೋದು, ಮಾಳು ಇರ್ಬೋದು, ಯಾರೇ ಇರ್ಬೋದು. ಸುದೀಪ್ ಸರೇ ಹೇಳಿದಾರೆ 5ನೇ ವಾರದಿಂದ ಆಟ ಶುರು ಮಾಡಿದೀರಾ ಅಂತ, ಸ್ಪಂದನಗೆ, ಧನುಗೆ, ಎಲ್ಲರಿಗೂ, ಅಭಿಗೆಲ್ಲ. ಸೊ ಅದ್ರ ಅರ್ಥ ಅವ್ರಿಗೆ ಇನ್ನು ಮಾತಾಡಕ್ ಏನು ಬರಲ್ಲ ಅಂತಾನೆ ಅರ್ಥ. ಸೊ ಹಂಗಿದ್ದಾಗ್ಲೂ ಅವ್ರ ಒಳಗಡೆ ಇದಾರೆ ಅಂತ ಅಂದ್ರೆ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಇದೆ, ಅವ್ರು ವೋಟ್ ಹಾಕ್ತಾ ಇರ್ತಾರೆ. ಆ ವೋಟು, ಆ ವ್ಯೂವರ್ಶಿಪ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಂಬರ್ ಆಗಿ ಕನ್ವರ್ಟ್ ಆದಾಗ ಚಾನೆಲ್ಗೆ ಆಬ್ವಿಯಸ್ಲಿ ಅದು ಪ್ಲಸ್ ಆಗೋದ್ರಿಂದ ಅವ್ರಿಗೆ ಇನ್ನೂ ಒಂದು ಪುಷ್ ಸಿಗುತ್ತೆ. ಅದು ಕಲರ್ಸ್ ಇರ್ಬೋದು, ಜಿ ಇರ್ಬೋದು. ಯಾಕಂದ್ರೆ GC ಚಾನೆಲ್ಗಳು ವರ್ಕ್ ಆಗದೆ ಹೀಗೆ. ಯಾರೋ ಒಬ್ರು ನಮ್ಮ ಕೆಲವು ಚಾನೆಲ್ಗಳಲ್ಲಿ ಆ ಹೊಟ್ಟೆ ಕಿಚ್ಚಿಗೆ ಇವಳು ಜಾಸ್ತಿ ಶೈನ್ ಆಗ್ತಾ ಇದ್ದಾಳೆ ಅಂದ್ರೆ ಅವನ್ನ ಕಟ್ ಮಾಡಕ್ ನೋಡ್ತಾರೆ. ಅಲ್ಲ ಈ ಕಡೆ ಎಲ್ಲ ಹಂಗಿಲ್ಲ. ಇಲ್ಲಿ ಯಾರಾದ್ರೂ ಒಬ್ರು ಕನೆಕ್ಟ್ ಆಗ್ತಾರೆ ಅಂದ್ರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳನ್ನ ಕೊಟ್ಟು ಅವ್ರನ್ನ ಪುಷ್ ಮಾಡ್ತಾರೆ. ಸೊ ಅದು ಅವ್ರಿಗೆ ವೋಟ್ ಇರ್ಬೋದು, ಮತ್ತೊಂದಿರ್ಬೋದು, ಏನೇ ಇರ್ಬೋದು. ಹಂಗೆ ಮಾಳುನು ಅಷ್ಟೇ ನೋಡಿ, ಮಾಳುಗೂ ಆಟನೇ ಪಾಪ ಅವ್ರಿಗೆ ಅರ್ಥ ಆಗಲ್ಲ. ತುಂಬಾ ಒಳ್ಳೆಯವರು, ಬಟ್ ಆಟ ಅರ್ಥ ಆಗಲ್ಲ. ಆದ್ರೂ ಯಾಕಿದ್ದಾರೆ ಅಂದ್ರೆ ಅವರು ಉತ್ತರ ಕರ್ನಾಟಕದ ವೋಟಿಂಗ್ ಅದ್ರ ಮೇಲೆ ಇರುತ್ತೆ. ಸೊ ಅವ್ರನ್ನ ಫುಲ್ ಫೈನಲಿಸ್ಟ್ ಕೂಡ ಮಾಡಿದ್ರು ಜನಗಳ ವೋಟ್ ಆಧಾರದ ಮೇಲೆ. ನೀವು ನೋಡಿರ್ತೀರಾ. ಸೊ ಅಲ್ಲಿ ಒಳಗಡೆ ಏನು ಆಟ ಆಡದಲ್ಲೇ ಅವರು ಫೈನಲಿಸ್ಟ್ ಆಗ್ತಾರೆ ಅಂದ್ರೆ ಜನರು ಅವ್ರನ್ನ ಕೈ ಹಿಡಿತಾರೆ ಅಂತ. ಜನರು ಕೈ ಹಿಡಿದಾಗ ಒಂದು ಸಂಸ್ಥೆ ಇರ್ಬೋದು, ಒಂದು ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಮ್ ಇರ್ಬೋದು, ಅವ್ರನ್ನ ಪುಷ್ ಕೊಡ್ತಾರೆ ಅಂತ ಹೇಳ್ದೆ. ಸೊ ಇದು ನನ್ನ ಅನಲೈಸ್. ಅದು ಬಿಟ್ರೆ
ಚಾನೆಲ್ ವಿರುದ್ಧ ಮಾತಾಡೋಷ್ಟು ದೊಡ್ಡವಳು ಅಲ್ಲ, ನಾನು ಕೆಟ್ಟವಳು ಅಲ್ಲ, ಅಷ್ಟು ದಡ್ಡಿನೂ ಅಲ್ಲ ಕ್ಯಾಮ್ರಾ ಮುಂದೆ. ಸೊ ಇದನ್ನ ಅದು ಹೆಂಗೆಂಗೋ ಹೋಗಿ ಹೇಗೆಗೋ ಅರ್ಥೈಸ್ಕೊಂಡು ದೊಡ್ಡ ಚರ್ಚೆ ಕರ್ನಾಟಕದಲ್ಲಿ ಆಗೋವಾಗ ಆಯ್ತು. ಸೊ ಹಾಗಾಗಿ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೀನಿ. ಅಂದ್ರೆ ನಾನು ಯಾರಿಗೂ ಕೂಡ ವಿರುದ್ಧವಾಗಿ ಮಾತಾಡಿಲ್ಲ. ಈ ಸಂಸ್ಥೆಯಲ್ಲೇ ಅನ್ನ ತಿಂದು ಈ ಸಂಸ್ಥೆ ವಿರುದ್ಧ ಮಾತಾಡೋಳಂತೂ ನಾನು ಅಲ್ವೇ ಅಲ್ಲ. ನಾನು ಏನು ಅನ್ನೋದು ಸಂಸ್ಥೆಗೂ ಕೂಡ ಗೊತ್ತಿದೆ. ಬಟ್ ಅದ್ರಲ್ಲಿ ಚರ್ಚೆಗೆ ಬಂದಾಗ ಇಲ್ಲಿ ದೊಡ್ಡ ಸುದ್ದಿ ಆಗಿರೋದಂತೂ ನಿಜ. ಓಕೆ, ಸಣ್ಣ ತಪ್ಪು ಮಾಡಿದಾಗ ಅದನ್ನ ಎತ್ತಿ ಹಿಡಿಯೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಸೊ ನೀವು ಹೇಳಿದ್ರಿ ಚಾನೆಲ್ ಬಗ್ಗೆ ಮಾತಾಡಿದಾಗ ಅದು ಎಲ್ಲೆಲ್ಲೋ ಹೋಗಿ ಲಾಸ್ಟಿಗೆ ಇಲ್ಲಿಗೆ ಬಂತು ಅಂತ. ಬಿಗ್ ಬಾಸ್ ಮನೇಲಿ ಅದಕ್ಕೆ ಕಾಯ್ಕೊಂಡು ಕೂತಿರೋರು ಯಾರು ಅಂತ ಅನ್ಸುತ್ತೆ ನಿಮ್ಗೆ? ತಪ್ಪು ಮಾಡ್ಲಿ ಅಂತನಾ? ತಪ್ಪಾಗಿರೋದನ್ನ ಎಳ್ದು ತುಂಬಾ ಎಳಿಯೋದು ಅಂದ್ರೆ ಗಿಲಿ. ಆಕ್ಚುಲಿ ತಪ್ಪನ್ನ ಎತ್ತಿದ್ದು ಸೂರಜ್ ಅಲ್ಲಿ ಮಾತಾಡಿದ್ರು ಬಿಟ್ರು. ಬಟ್ ಅದಾದ್ಮೇಲೆ ಅದನ್ನ ಜಾಸ್ತಿ ಎಳಿಯೋದು ಗಿಲಿ. ಏನಾದ್ರಾದ್ರೆ ಹಿಂಗಂದೆ ಅಂತ ಹೇಳಿ ತುಂಬಾ ಎಳಿಯೋದು. ಎಲ್ಲಾರ್ದು ವಿಚಾರನು ಸುಮ್ನೆ ಕೂತಿದ್ರು ಅವ್ರನ್ನ ಕಾಲ್ ಕೇರ್ಕೊಂಡು ಹೋಗಿ ಜಗಳ ಮಾಡೋದು. ಅವರಿಂದ ಏನಾದ್ರು ರಿಯಾಕ್ಷನ್ ಬಂದ್ರೆ ಅಥವಾ ಅವ್ರು ಕೆಟ್ಟವ್ರಾಗ್ಲಿ ಅಥವಾ ಅವ್ರು ಕೋಪಿಷ್ಟ್ರು ಇದೆಲ್ಲ ಆದ್ರೆ ಜಗಳಕ್ಕೆ ನನಗೇನೋ ಸಿಗುತ್ತೆ, ಏನೋ ವಸ್ತು ಸಿಗುತ್ತೆ ಮಾತಾಡೋದಕ್ಕೆ ಅಂತ ಹೇಳಿ ಕಾಯೋದು ಗಿಲಿನೇ. ಟಾಕ್ ವಾರ್ ಆದಾಗ ನಿಮ್ದು ಮತ್ತೆ ಧ್ರುವಂತವ್ರದ್ದು ಸಿಕ್ಕಾಪಟ್ಟೆ ಪ್ರೊಮೋಲೆಲ್ಲ ಹೈಲೈಟ್ ಆಗಿತ್ತು. ಸೊ ಯಾಕೆ ಹಂಗಾಯ್ತು ಅಂತ? ಸೊ ಅದ್ರ ಬಟ್ಟೆ ಹೋಗಿ ಅದು ಇಲ್ಲ, ಆಕ್ಚುಲಿ ಅದಕ್ಕಿಂತ ಮುಂಚೆ ನಾವು 3 ಜನ ಒಟ್ಟಿಗೆ ಇರ್ತೀವಿ, ನಾನು ಅಶ್ವಿನಿ ಅವರು ಧ್ರುವಂತ್. ಬಟ್ ಯಾವಾಗ ಧ್ರುವಂತ್ ನಮ್ಮನ್ನ ಡಾಮಿನೇಟ್ ಮಾಡಕ್ ಬರ್ತಾರೋ ನಾವು ಧ್ರುವಂತ ದೂರ ಇರ್ತೀವಿ, ಬೇಡಪ್ಪ ಡೇಂಜರಸ್ ಮನುಷ್ಯ ಅಂತ. ಸೊ ಅದಾದ್ಮೇಲೆ ಅವ್ರು ನಮ್ಮನ್ನೇ ನಾಮಿನೇಟ್ ಮಾಡ್ತಾರೆ. ಬಟ್ಟೆ ಎಲ್ಲ ಸರಿಯಾಗಿ ಹೋಗಿತಾ ಇರ್ತಾರೆ. ಒಳ್ಳೇದಾಯ್ತು ಬಿಡಿ, ಕೊಳೆ ತುಂಬಾ ಇತ್ತು ಬಟ್ಟೆನಲ್ಲಿ, ಹೆಂಗೋ ಧ್ರುವಂತ್ ತೆಗ್ದಿದ್ದಾರೆ ಅದನ್ನ. ಅವರು ಕಾರಣ ಕೊಡುವಾಗ ಸುಮ್ನೆ ಇದಾದ್ರೆ ಓಕೆ, ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಆ ಡ್ಯಾನ್ಸ್ ಮಾಡಿದಾಗ ನಮ್ಗೆ ಅಲ್ಲಿ ಇರಿಟೇಟ್ ಆಗ್ತಾ ಇರುತ್ತೆ. ಯಾಕೆ ಮನುಷ್ಯ ಹಿಂಗಾಡ್ತಾರೆ, ಸುಮ್ನೆ ಹೇಳ್ಬೋದಲ್ಲ, ಜೋರಾಗಿ ಹೇಳು, ನೀನ್ ನಿಂತ್ಕೊಂಡು ಹೇಳು. ಅದನ್ನ ಬಿಟ್ಬಿಟ್ಟು ಹಿಂಗೆ ಎಲ್ಲ ಡ್ಯಾನ್ಸ್ ಮಾಡಿದಾಗ ನಂಗೆ ಹಿಂಗೆಲ್ಲ ಆಡಿದಾಗ ತುಂಬಾ ಇರಿಟೇಟ್ ಆಗುತ್ತೆ. ಸೊ ಅವಾಗ ಏನೋ ಮೋಸ್ಟ್ಲಿ ಪ್ರಾಬ್ಲಮ್ ಇರ್ಬೋದೇನೆ ಹಿಂಗ ಆಡ್ತಿದ್ದಾರೆ ಅಂತ ಅಂತೀವಿ. ಅದು ಆಚೆ ಕಡೆ ಎಲ್ಲ ಟ್ರೋಲ್ ಆಗಿದೆ. ಅವ್ರು ಯೂಶಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ, ಇತ್ತೀಚೆಗೆ ಅದನ್ನ ಕಲ್ತ್ಬಿಟ್ಟಿದ್ದಾರೆ ಓವರ್ ಆಗಿ ಹಿಂಗೆಲ್ಲ ಆಡೋದು. ಅವಾಗ ಅಲ್ಲಿ ತುಂಬಾ ಇರಿಟೇಟ್ ಆಗುತ್ತೆ. ಇಲ್ಲಿ ನಮ್ಗೆ ಅದ್ ಹಂಗ್ ಕಾಣಿಸ್ಬೋದು, ಬಟ್ಟೆ ಒಗೆಯೋದು ಮತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬಾ ಇರಿಟೇಟ್ ಮಾಡುತ್ತೆ. ಓಕೆ, ರಕ್ಷಿತಾ ಬಗ್ಗೆ ಕೇಳೋದಾದ್ರೆ, ಸೊ ಫಸ್ಟ್ ನಿಮ್ಮಿಂದನೇ ಅವರಿಗೆ ಫುಲ್ ಹೈಪ್ ಸಿಕ್ತು. ಅದಾದ ನಂತರ ಅವರು ಸಣ್ಣ ಹುಡುಗಿ ಅಲ್ಲ, ಅವ್ರು ಮುಂಬೈಲಿ ಅವ್ರದ್ದ ಅಂದಂತ ಒಂದು ಸ್ವಂತ ಮನೆ ಇದೆ, ಅವರು ಯೂಟ್ಯೂಬ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ. ಚಿಕ್ಕ ಹುಡುಗಿನ ದೊಡ್ಡ ಹುಡುಗಿನ ಏನು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಪ್ರತಿ ವಾರ ಅವ್ರ ಸ್ಟ್ಯಾಂಡ್ಗಳೇ ವಿಚಿತ್ರವಾಗಿರುತ್ತೆ. ಸೊ ನೀವ್ ಏನ್ ಹೇಳ್ತೀರಿ? ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ, ಓವರ್ ಸ್ಮಾರ್ಟ್ ಇದ್ದಾಳೆ. ಅವಳೇನ್ ಚಿಕ್ಕ ಹುಡುಗಿ ಎಲ್ಲ, ತುಂಬಾ ಎಲ್ಲ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಏನು ಅನ್ನೋದೆಲ್ಲ. ಅದೇ ನಾನು ನೋಡ್ತಾ ಇದ್ದೆ ಬಾತ್ರೂಮ್ ಅಲ್ಲೆಲ್ಲ ಮಲ್ಕೊಂಡೆಲ್ಲ ಬರ್ತಿಲ್ಲ, ಗೊತ್ತಿಲ್ಲ ನಂಗೆ ಒಂದೊಂದ್ಸಲ ಒಂದೊಂದ್ ತರ ಕಾಣ್ತಾಳೆ ಅವಳು. ಬಟ್ ಏನಂದ್ರೆ ಯಾವುದೇ ಒಂದು ವಿಚಾರ ಆದಾಗ ಅವಳು ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ತಾಳೆ. ಅದೇ ಪ್ರಾಬ್ಲಮ್. ಈಗ ನಾರ್ಮಲ್ ಆಗಿ ನಾವು ರಿಯಾಕ್ಟ್ ಮಾಡೋದಕ್ಕೂ ಅವಳು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಆ ಗೆಜ್ಜೆ ವಿಚಾರದಲ್ಲೂ ಅಷ್ಟೇ, ಅಷ್ಟೆಲ್ಲ ಕ್ಯಾಮ್ರಾ ಇರುವಾಗ ನಾವು ಹೋಗ್ಬಿಟ್ಟು ರಕ್ಷಿತಾ ನಾಗವಲ್ಲಿ ತರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಂದಾಗ ನನ್ನ ಬಗ್ಗೆ ಜಾನ್ವಿಗೆ ಹೇಳಿದಿದ್ರೆ ಅದನ್ನ ಹೌದು ನಾನು ಡ್ಯಾನ್ಸ್ ಮಾಡ್ತೀನಿ ರಾರ ಅನ್ನೋ ತರ ಅಂತ. ಅಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಏಜ್ ಅಥವಾ ನಾನು ಥಿಂಕ್ ಮಾಡೋ ರೀತಿ ಇರ್ಬೋದು. ಅಂದ್ರೆ ಯಾಕಂದ್ರೆ ಕ್ಯಾಮ್ರಾ ಮುಂದೆ ಯಾರು ಕಳ್ತನ ಮಾಡಕ್ ಸಾಧ್ಯನೇ ಇಲ್ವಲ್ಲ, ಸಿಕ್ಕಾಕೋತೀವಿ. ಇವತ್ತು ಸುಳ್ಳು ಹೇಳಿದ್ರೆ ವೀಕೆಂಡ್ ಅಲ್ಲಾದ್ರೂ ಸಿಕ್ಕಾಕೋತೀವಿ ಅಂತ. ಬಟ್ ಅವಳು ಏನ್ ಮಾಡ್ಬಿಟ್ಲು, ಅತ್ತಿ ನಮ್ಮೂರಲ್ಲೆಲ್ಲ ಹಂಗಂತಾರೆ. ನಾವೇನ್ ಕ್ಯಾಮ್ರಾ ಹಿಂದೆ ಹೇಳಿದ್ರೆ ಅವಳು ಬೇಜಾರ್ ಮಾಡ್ಕೋಬೇಕಾಗಿತ್ತು. ಕ್ಯಾಮ್ರಾ ಮುಂದೆ ಹೇಳಿದಾಗ ನಾವೇ ಕೆಟ್ಟವ್ರು ಅಂತ ಗೊತ್ತಾಗುತ್ತಲ್ವಾ ಇವತ್ತಲ್ಲ ನಾಳೆ. ಅವಳೆ ಹತ್ಕೊಂಡು ಹಂಗೆ ಹಿಂಗೆ ಅದನ್ನೆಲ್ಲ ಅಂದಾಗ ರಿಯಾಕ್ಟ್ ಮಾಡ್ತಾ ಇದ್ದಾಳಲ್ಲ ಅಂತ ಅನ್ನಿಸ್ತು. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು. ಅವಳು ರಿಯಾಕ್ಟ್ ಮಾಡಿದ್ಲಲ್ಲ, ನಮ್ಮ ಆಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಸಿಕ್ತು. ನಾವು ಅವತ್ತೇ ಹೇಳೋಣ ಅನ್ಕೊಂಡ್ವಿ. ಬಟ್ ಅದಾದ್ಮೇಲೆ ಅದೇನೇನೋ ಜಗಳ ಆಗಿ ಅದು ಈಗೋ ಆಗಿ ಏನೇನೋ ಟರ್ನ್ ಆಯ್ತು. ಸೊ ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ, ತುಂಬಾ ಸ್ಮಾರ್ಟ್ ಅಂದ್ರೆ ತುಂಬಾ ಸ್ಮಾರ್ಟ್. ಏನಾದ್ರು ಮಾತಾಡುವಾಗ ಬಂದು ಫಿಲಾಸಫಿ ಹೇಳೋದು. ಅಂದ್ರೆ ನಮ್ ಜನ ಅಷ್ಟೇ ಒಂಥರ ಇನ್ನೋಸೆಂಟ್ ಜನಗಳು ಈಗ್ಲೂ ಇದ್ದಾರೆ. ಆ ಟಿವಿನಲ್ಲಿ ಅವ್ರುಗಳು ಹೇಗಿರ್ತಾರೆ ಅದೇ ಅವ್ರ ನಿಜವಾದ ವ್ಯಕ್ತಿತ್ವ ಅಂತ ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಸೊ ಅದ್ರ ಮೇಲೆ ಕೆಲವ್ರು ಆಟ ಆಡ್ತಾ ಇರ್ತಾರೆ. ಈಗ ನಮ್ಗೇನು ಫಿಲಾಸಫಿ ಹೇಳಕ್ ಬರಲ್ವಾ, ಅಥವಾ ನಮ್ಗೆ ಫುಲ್ ಸಾಫ್ಟ್ ತರ ಇದ್ದು ನಾಟಕ ಮಾಡಕ್ ಬರಲ್ವಾ, ಅಥವಾ ಯಾವುದೋ ಒಂದು ತುಂಬಾ ಒಳ್ಳೆ ವಿಚಾರಗಳನ್ನ ಮಾಡಿ, ಇಲ್ಲ ನಮ್ಗೆ ನೇರವಾಗಿದ್ರು ಪರವಾಗಿಲ್ವಪ್ಪ, ಇರೋದು ಇದ್ದಂಗೆ ಹೇಳೋದು. ನನಗೆ ನೇರವಂತಿಕೆನೇ ಇಷ್ಟ ಆಗೋದು. ಆಚೆ ಇರ್ಲಿ ಒಳಗಡೆ ಆ ಡೌಗಳು ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಸೊ ಹಂಗೆ ಎಷ್ಟೋ ಸೀಸನ್ ಅಲ್ಲಿ ಎಷ್ಟೋ ಜನ ಅಯ್ಯೋ ಅವ್ರ ಪರವಾಗಿ ಜನಗಳು ನಿಲ್ಲೋದು ನೀವು ನೋಡಿದಿರಲ್ಲ. ಅಂದ್ರೆ ಜನರ ಒಂದು ಇನ್ನೋಸೆನ್ಸ್ ನ ಇಲ್ಲಿ ಕೆಲವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ನನ್ಗನ್ಸುತ್ತೆ. ಅವ್ರಿಗೆ ಹೆಂಗ್ ಇಷ್ಟ ಆಗತ್ತೆ ಹಂಗ್ ನಡ್ಕೊಂಡು ಪಾಪ ಜನರನ್ನ ಕೆಲವರು ಯಾಮರ್ಸ್ತಾ ಇದಾರೆ. ಅದ್ರಲ್ಲಿ ರಕ್ಷಿತಾ ಕೂಡ ಒಬ್ಳು ಯಾಮರ್ಸ್ತಾ ಇದ್ದಾಳೆ. ಅಂದ್ರೆ ಸಿಟ್ಟು ಬರ್ತಾ ಇತ್ತ ಅವಳ ಮೇಲೆ ಆಕ್ಟಿಂಗ್ ಮಾಡೋದು ನೋಡಿ. ಇದು ಅವಳ ಆಕ್ಟಿಂಗ್ ಸಿಟ್ಟು ಬಂದಿಲ್ಲ, ಅವಳು ಇರೋದೇ ಹಂಗೆ, ಅವಳ ಬಾಡಿ ಲ್ಯಾಂಗ್ವೇಜ್ ಏನು ಮಾಡಕ್ ಆಗಲ್ಲ. ಬಟ್ ಒಂದ್ಸಲ ನಾವು ನಾಮಿನೇಟೆಡ್ ಟೀಮ್ ಅಲ್ಲಿ ಇರುವಾಗ
ನಾವೆಲ್ಲ ಗೆದ್ದಿರ್ತೀವಿ, ಒಬ್ರನ್ನ ಕಳಿಸ್ಬೇಕಾಗಿರುತ್ತೆ, ನಾವು ಸುದಿಯವ್ರನ್ನ ಕಳಿಸಿ ಆ ಕಡೆಯಿಂದ ಅಭಿನ ಕರ್ಕೊಂಬರೋಣ ಅನ್ಕೋತೀವಿ. ಬಟ್ ಇವಳು ಸುದಿಯವ್ರನ್ನ ರಘು ಅನ್ನನ ಕರ್ಕೊಂಬರೋಣ, ರಘು ಅನ್ನನ. ಅವಾಗ ನನಗೆ ತುಂಬಾ ಇಡೀ ಬಿಗ್ ಬಾಸ್ ನಲ್ಲಿ ತುಂಬಾ ಕೋಪ ಬಂದಿದ್ದು ಅವಾಗ ಒಂದ್ಸಲ ರಾಶಿಕಾ ಅದು. ಇನ್ನು ಉಳಿದಿದ್ದ ಟೈಮಲ್ಲಿ ಗಿಲ್ಲಿಗೂ ನಮಗೂ ಆಗ್ತಾ ಇರುತ್ತೆ, ಮಾಮೂಲಿ ಅದು ಕಾನ್ವರ್ಸೇಷನ್, ಅವನು ಅಂತಿರ್ತಾನೆ, ನಾವು ಈ ಕಡೆಯಿಂದ ಕೊಡ್ತಿರ್ತೀವಿ ಬೇರೆ. ಬಟ್ ಆ ವಾರ ನಂಗೆ ತುಂಬಾ ಅಂದ್ರೆ ತುಂಬಾ, ನನ್ಗೆ ಅದುವರೆಗೂ ಯಾವ ಒಪಿನಿಯನ್ ಇರ್ಲಿಲ್ಲ ನನ್ಗೆ ರಕ್ಷಿತಾ ಮೇಲೆ. ಗೆಜ್ಜೆ ನಾವೇ ಹೇಳಾಡ್ಸಿದ್ವಿ, ಅವಳು ಓವರ್ ರಿಯಾಕ್ಟ್ ಮಾಡಿದ್ಲು, ಬಿಡು ಅವಳು ಹೈಪ್ ಆಯ್ತು ಅನ್ಕೊಂತಿದ್ದೆ. ಬಟ್ ಅವತ್ತು ಅವಳು ಆಡಿದ ರೀತಿ ಇದೆಯಲ್ಲ, ಅವಳು ತುಂಬಾ ಒಂಥರ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಟೈಮಲ್ಲಿ ನಮಗೊಂದು ಹೆಕ್ಟಿಕ್ ಸಿಚುವೇಶನ್, ಒಬ್ರನ್ನ ತೀರ್ಮಾನ ಮಾಡಿ 5 ನಿಮಿಷ ಅಂತ ಕೊಟ್ಟಿರ್ತಾರೆ, ಅವಳಿಗೆ ಒಪ್ಪಿಸ್ಬೇಕು. ನಾವು ಅಲ್ಲಿ ಒಮ್ಮತಕ್ಕೆ ಬರ್ತಾನೆ ಇರ್ಲಿಲ್ಲ, ಬಹುಮತನ ಒಪ್ಪಲ್ಲ ಬಿಗ್ ಬಾಸ್. ನಾವು 6 ಜನ ಒಪ್ಪಿದೀವಿ ಅಂದ್ರೆ ಇಲ್ಲ, ಒಬ್ಳು ನಿರ್ಧಾರನೇ ಇಂಪಾರ್ಟೆಂಟ್ ಅಂತಾರೆ. ಅವಾಗ ನಾವು ಅವಳಿಗೆ ತಲೆ ಬಾಗ್ಬೇಕು. ಆ ಸಿಚುವೇಶನ್ ಅಲ್ಲಿ ಅವಳು ಮಾಡ್ತಾ ಇದ್ದಿದ್ದ ಡ್ಯಾನ್ಸು, ಅವಳು ಹಿಡಿದಿದ್ದ ಹಠ, ತುಂಬಾ ಕೋಪ ಬಂದಿತ್ತು ನಂಗೆ, ತುಂಬಾ ಇರಿಟೇಟ್ ಆಗಿತ್ತು. ಬಿಗ್ ಬಾಸ್ಗೆ ಹೋಗಕ್ಕೆ ಜಾನ್ವಿ ಅವ್ರು ಎಷ್ಟು ಶಾಪಿಂಗ್ ಮಾಡ್ಕೊಂಡಿದ್ರಿ, ಹೇಗೆ? ತುಂಬಾ ಶಾಕ್ ಮಾಡಿದ್ದೆ, ಯಾಕಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ, ಕೋಟ್ಯಾಂತರ ಜನ ನೋಡ್ತಾರೆ ಅಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು. ಬೇಸಿಕಲಿ ನನಗೆ ಆ ಬ್ಯೂಟಿ ಕಾನ್ಶಿಯಸ್ ಎಲ್ಲ ತುಂಬಾ ಇದೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು. ಸೊ ನಾನು ನನ್ನ ಫ್ರೆಂಡ್ ನವ್ಯ ಏನು 1.5 ತಿಂಗಳು ಚೆನ್ನಾಗಿ ಸುತ್ತಿದ್ವಿ ಇಡೀ ಬೆಂಗಳೂರು, ಜಯನಗರ್, ಕಮರ್ಷಿಯಲ್ ಸ್ಟ್ರೀಟ್. ಅವಳದು ತುಂಬಾ ಇದೆ ಇದ್ರಲ್ಲಿ ಪಾಲು. ಪ್ರತಿ ವೀಕ್ ಶುಕ್ರವಾರ ಡ್ರೆಸ್ ಕಳಿಸ್ತಾ ಇದ್ದಿದ್ದು, ಇಲ್ಲ ಯುನಿಕ್ ಆಗೇ ಬೇಕು ಅಂತ, ಯಾವುದು ಕಾಂಪ್ರೋ ಆಗದೆ ಕಳಿಸ್ತಾ ಇದ್ಲು. ಆಗಿದೆ PR ಅದೆಲ್ಲ ಸೇರಿ ಒಂದು 4 lakh ಆಗಿದೆ. ಬಟ್ ನನ್ಗೆ ಯಾವ ರಿಗ್ರೆಟ್ ಇಲ್ಲ, ಯಾಕಂದ್ರೆ ನೀವೆಲ್ಲ ಬಂದು ಕಾಸ್ಟ್ಯೂಮ್ ಬಗ್ಗೆ ಮಾತಾಡುವಾಗ ನಾವೇನ್ ಅನ್ಕೊಂಡಿದ್ವಿ ಅದನ್ನ ರೀಚ್ ಆಗಿದೆ ಅನ್ನೋ ಖುಷಿ ಇದೆ. ಓಕೆ, ಕೊನೆಯದಾಗಿ ನಿಮ್ಮನ್ನ ಇವತ್ತಿಗೂ ಕೂಡ ಇಷ್ಟಪಟ್ಟು ಪ್ರೀತಿ ಮಾಡಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇರುವಂತಹ ಜನರಿಗೆ ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇನ್ನೂ ಮೆಸೇಜಸ್ ಬರ್ತಾನೆ ಇದೆ. ಪರ್ಸ್ನಲಿ ಮೆಸೇಜ್ ಹಾಕೋರು ಅಷ್ಟೇ, ಶಾಕಿಂಗ್ ಎಲಿಮಿನೇಷನ್ ಇದು, ನಾವು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಟ ಆಡಿದೀರಾ ಅಂತ ಹೇಳಿ ಎಲ್ಲರೂ ಮನ್ಸಿಂದ ಹಾರಿಸ್ತಾ ಇದ್ದಾರೆ. ಸೊ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಹೊಟ್ಟೆಗೆ ಹಾಕೊಂಬಿಡಿ, ಯಾಕಂದ್ರೆ ಯಾರನ್ನು ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವುದನ್ನು ಮಾಡಿದ್ದಲ್ಲ. ಅದು ಹೋಗಿ ಅದು ಬೇರೆ ಬೇರೆ ತಿರುವು ರೂಪನ ಪಡ್ಕೊಂಡು ಅಲ್ಲಿಗೆ ಎಂಡ್ ಆಗ್ತಾ ಇತ್ತು. ಸೊ ಅದನ್ನ ನಾವು ತಿದ್ಕೊಂಡಿದೀವಿ. ಇನ್ನು ಮುಂದೆ ಹೊರಗಡೆ ಅಂತ ನಾವು ಆ ಥರ ತಪ್ಪುಗಳು ಮಾಡೋದೇ ಇಲ್ಲ ಬಿಡಿ. ಏನೋ ಆಟ ಅಂತ ಹೇಳಿ ಆಟದ ಬರದಲ್ಲೂ ಒಂದಷ್ಟು ತಪ್ಪುಗಳಾಗಿದೆ. ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸಿರ್ಬೋದು, ಬಟ್ ಎಷ್ಟೋ ಜನ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾ ಇದ್ರು ನೇರವಾಗಿ. ಜಾನ್ವಿ ಅವರು ನಮ್ಗೆ ಅದೇ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಆ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇದೇ ಪ್ರೀತಿ ಇರಲಿ, ಮುಂದೆ ನಾನು ಏನೇ ಕೆಲಸಗಳನ್ನ ಮಾಡಿದ್ರು ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಓಕೆ, ಸೊ ಇದಿಷ್ಟು ಕೂಡ ಜಾನ್ವಿ ಅವರ ಮಾತು, ಒಂದಿಷ್ಟು ಅವರ ಜರ್ನಿ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.